ಪುಸ್ತಕದಲ್ಲಿರುವ ವಿಷಯ ವಸ್ತು ಪಡೆದುಕೊಳ್ಳುವ ಪ್ರಾಧಾನ್ಯತೆಯೊಂದಿಗೆ ಹೊರ ಒಳ ವಿನ್ಯಾಸದಲ್ಲಿ ನಾವೀನ್ಯತೆ ತರುವಲ್ಲಿ ಲೇಖಕನಾದವನು ಗಮನ ಹರಿಸಬೇಕೆಂದು ಕರಾವಳಿ ಮುಂಜಾವು ದಿನಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ಹೇಳಿದರು. ಅಂಕೋಲಾ ಪಟ್ಟಣದ ಕನ್ನಡ ಭವನದ ಸಭಾಭವನದಲ್ಲಿ ಕವಯತ್ರಿ ಶ್ರೀದೇವಿ ಕೆರೆಮನೆಯವರ ಎಲ್ಲೆಗಳ ಮೀರಿ ಮತ್ತು ಕಡಲ ಕಾನನದ ನಡುವೆ ಕೃತಿ ಬಿಡುಗಡೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಬಿಡುಗಡೆಗೊಂಡ ಕೃತಿ ಪರಿಪೂರ್ಣತೆ ಹೊಂದಿದ್ದರೆ ಓದುಗನನ್ನ ಸೆಳೆದುಕೊಳ್ಳುವುದರೊಂದಿಗೆ ಇತರರಿಗೂ ಪ್ರೇರಣೆ ನೀಡುತ್ತದೆ. ಜಿಲ್ಲೆಯಲ್ಲಿರುವ ಮಹಿಳಾ ಲೇಖಕಿಯರು ಸಾಧನೆಯಲ್ಲಿ ಸ್ಪರ್ಧೆಗಳಿರುವಂತೆ ಸ್ನೇಹ ಸೌಹಾರ್ದತೆಯಲ್ಲೂ ಉತ್ತಮ ಬಾಂಧವ್ಯವನ್ನ ಹೊಂದುವ ಮೂಲಕ ಮಾದರಿಯಾಗಿದ್ದಾರೆ ಎಂದರು. ಜನರ ಜ್ಞಾನವ ಅಳಿಸಬೇಕು, ಹಣತೆ ಹಚ್ಚಬೇಕು, ನಾವು ಹಣತೆ ಹಚ್ಚಬೇಕು, ಹಚ್ಚಿದಷ್ಟು ಹೆಚ್ಚು ಹೆಚ್ಚು ಬೆಳಗುವ ಹಣತೆ ಹಚ್ಚಬೇಕು, ತಾಳ್ಮೆಯ ಹಣತೆ ಹಚ್ಚಬೇಕು, ಮನದ ಕ್ರೋಧವನ್ನು ಅಳಿಸಬೇಕು, ಸ್ನೇಹದ ಹಣತೆ ಹಚ್ಚಬೇಕು, ದ್ರೋಹದ ಮಾತ್ರ ಹಣತೆ ಪ್ರೀತಿಯ ಹಣತೆ ಹಚ್ಚಬೇಕು, ದ್ವೇಷದ ಭಾವವ ಅಳಿಸಬೇಕು. ಒಳ್ಳೆಯ ಶೈಲಿಯಲ್ಲಿ ನಾವು ಹೆಚ್ಚಿನ ಈ ಸ್ಪರ್ಧಾತ್ಮಕವಾದ ಅಂದರೆ ನೋಡಿದರೆ ಒಂಥರ ಪತ್ರಿಕೆಯನ್ನ ಅಥವಾ ಈ ಪುಸ್ತಕಗಳನ್ನ ಪಡೆದುಕೊಳ್ಬೇಕೆನ್ನುವಂತಹ ಒಂದು ಪ್ರಭಾವ ಬೀರುವಂತಹ ಒಂದು ಮುಖಪುಟ ಇದೆಯಲ್ಲ, ಇವತ್ತು ತುಂಬಾ ಈ ಅದ್ಭುತ ಶಬ್ದದ ಮುಂದೆ ಮತ್ತೆ ಬೇರೆ ಶಬ್ದಗಳಿರ್ತಾ ಇತ್ತು. ಆದರೆ ತುಂಬಾ ಸಂತೋಷ ಅನಿಸುವಂಥದ್ದು ಇದು ಬಹಳ ಸುಂದರವಾಗಿ ಬಂದಿರುವಂತಹ ಪುಸ್ತಕ. ಅವರು ಒಂದು ವರ್ಷ 2 ವರ್ಷಗಳ ಹಿಂದೆ ಒಂದು ಇಂಗ್ಲಿಷ್ ಪುಸ್ತಕವನ್ನು ಉದ್ಘಾಟನೆ ಇದನ್ನ ಹೊರತಂದಿದ್ರು. ಬಹಳ ಸುಂದರವಾದ ಪುಸ್ತಕ ಅದು. ಕರ್ನಾಟಕ ಸಂಘದ ಗೌರವಾಧ್ಯಕ್ಷ ಪ್ರೊಫೆಸರ್ ಕೆವಿ ನಾಯಕ್ ಕವಯತ್ರಿ ಶ್ರೀದೇವಿ ಕೆರೆಮನೆಯವರು ರಚಿಸಿರುವ ಕೃತಿಗಳ ಮೂಲಕ ನಾಡಿನ ಖ್ಯಾತ ಮಹಿಳಾ ಕವಯತ್ರಿಯರ ಸಾಲಿನಲ್ಲಿದ್ದು ಇನ್ನೂ ಹೆಚ್ಚಿನ ಸಾಧನೆ ತೋರುವಂತಾಗಲಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನಾಧ್ಯಕ್ಷರಾಗುವ ಸಾಹಿತಿಗಳು 60 ವರ್ಷ ಮೀರಿರಬೇಕು. ಅಲ್ಲದೆ 3 ಕೃತಿಗಳನ್ನ ರಚಿಸಿರಬೇಕೆಂಬ ನಿಯಮ ಅಸಮಂಜಸವಾದದ್ದು ಎಂಬುದು ನನ್ನ ಅಭಿಪ್ರಾಯವಾಗಿದ್ದು, ಈ ಕುರಿತು ಚರ್ಚೆ ನಡೆಸಿ ತೀರ್ಮಾನಿಸಬೇಕೆಂದು ಹೇಳಿದರು. ಬೇಸಿಗೆಯಲ್ಲಿಯೂ ಕೂಡ 2 ಗಂಟೆಗಳ ಕಾಲ ಮುಂದೆ ಕುಳಿತುಕೊಂಡು ಕೇಳ್ತಾ ಇದ್ದೀರಲ್ಲ, ನಿಮಗೆ ಧನ್ಯವಾದಗಳು. ಕರ್ನಾಟಕ ಸಂಘದ ಈ ವೇದಿಕೆಯ ಮೇಲೆ ಎಷ್ಟೋ ನನ್ನ ಅಭಿಪ್ರಾಯವನ್ನು ನಾನು ಹೊರಹಾಕ್ತಾ ಇದ್ದೇನೆ. ಒಟ್ಟಾರೆ ಕರ್ನಾಟಕ ಸಂಘದ ಭಾಗ್ಯ ಇಂಥ ಲೇಖಕರು ಕರ್ನಾಟಕ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಬೊಮ್ಮನಕಟ್ಟಿ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿ, ಶ್ರೀದೇವಿ ಕೆರೆಮನೆಯವರ ಕೃತಿಯನ್ನ ಓದುವ ಬಳಗ ನಾಡಿನಲ್ಲಿದ್ದಾರೆ. ಬಿಡುಗಡೆಗೊಂಡಿರುವ ಎಲ್ಲೆಗಳ ಮೀರಿ ಹಾಗೂ ಕಡಲ ಕಾನನದ ನಡುವೆ ಕೃತಿ ಅತ್ಯುತ್ತಮವಾಗಿ ಮೂಡಿಬಂದಿದೆ ಎಂದರು. ಕೆಎಲ್ಇ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ವಿನಾಯಕ್ ಹೆಗಡೆ ಕೃತಿ ಪರಿಚಯಿಸಿ ಮಾತನಾಡಿದರು. ಲೇಖಕರು ಮಾಡಬೇಕಾದಂತ ಕೆಲಸ ಇವತ್ತಿನ ನಮ್ಮ ಬದುಕಿನ ಎಲ್ಲ ರೀತಿ ರಿವಾಜುಗಳನ್ನ ತಿದ್ದುವಂತ, ರೀತಿ ರಿವಾಜುಗಳ ಮೇಲೆ ಬೆಳಕು ಚೆಲ್ಲುವಂತ ಕೆಲಸವನ್ನ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಶ್ರೀದೇವಿ ಕೆರೆಮನೆಯವರು ಮಾಡ್ತಾ ಇದ್ದಾರೆ. ಈ ಸ್ತ್ರೀ ಪುರುಷರ ಮಾತುಗಳನ್ನು ಹೇಳ್ತಾರೆ. ಇಲ್ಲಿ ಇನ್ನೊಂದು ವಿಶೇಷವನ್ನ ನಾನು ಹಂಚಿಕೊಳ್ಳಲೇಬೇಕು. ಅದನ್ನು ಹಂಚಿಕೊಳ್ಳದೆ ಕರಾವಳಿ ಮುಂಜಾವು ಪತ್ರಿಕೆಯ ಸಂಪಾದಕರಾದ ಗಂಗಾಧರ್ ಹಿರೇಗುತ್ತಿಯವರಿಗೆ ಪುಸ್ತಕ ಇಲ್ಲಿವರೆಗೆ ಸಾಮಾನ್ಯವಾಗಿ ಈ ಸರೌಂಡಿಂಗ್ ಅಲ್ಲಿ ಇದ್ದಂತಹ ಲೇಖಕಿ ಈ ಎಲ್ಲೆಯನ್ನು ಮೀರಿ ಪ್ರಾಪಂಚಿಕ ಮಟ್ಟಕ್ಕೆ ಸಾಗ್ಬಿಟ್ರೇನೋ ಅಂತೇಳಿ ಕೃತಿಯನ್ನು ನೋಡಿದಾಗ ನನಗೆ ಅನಿಸಿದಂತ ಮಾತು. ಯಾಕೆಂದ್ರೆ ಇಲ್ಲಿ ಕೃತಿಗಳಲ್ಲಿ ಬಂದಂತ ವಿಶೇಷತೆನೇ ಆ ರೀತಿಯಲ್ಲಿದೆ. ಹಾಗಾಗಿ ಈ ಕೃತಿಯನ್ನ ಸತ್ಯ ಹೇಳ್ಬೇಕಂದ್ರೆ ಪೂರ್ತಿ ನಾವು ಓದ್ ಮುಗಿಸ್ಲಿಲ್ಲ, ಆದರೆ ಓದುವ ರೀತಿಯಲ್ಲಿ ನಾನು ಇದನ್ನ ಓದ್ ಮುಗಿಸಿದೆ. ಅದರಲ್ಲಿ ನನಗೆ ಕಂಡು ಬಂದಂತ ಕೆಲವು ಅಂಶಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಕೃತಿಗಳನ್ನ ಪರಿಚಯ ಮಾಡುವಾಗ ನಾವು ಕೋರ್ಸ್ಗಳಲ್ಲಿ ನೋಡೋದಾದ್ರೆ 2 ಪ್ರಕಾರದಲ್ಲಿ ಪರಿಚಯ ಮಾಡ್ತೇವೆ. ಒಂದು ಬಾಹ್ಯ ಪರಿಚಯ ಅಂತ ಹೇಳಿ, ಇನ್ನೊಂದು ಆಂತರಿಕ ಪರಿಚಯ. ಕೃತಿಯ ಬಾಹ್ಯ ಪರಿಚಯವನ್ನ ಮಾಡುವಾಗ ಕೃತಿಗಾರ್ತಿ ಶ್ರೀದೇವಿ ಕೆರೆಮನೆ ಎಲ್ಲರನ್ನ ಸ್ಮರಿಸಿಕೊಂಡ್ರು. ಕರ್ನಾಟಕ ಸಂಘದ ಅಧ್ಯಕ್ಷ ಮಹಾಂತೇಶ್ ರೇವಡಿ ಪರಿಚಯಿಸಿದ್ರು. ಪ್ರಮುಖರಾದ ಜಿಬಿ ನಾಯಕ್, ಎನ್ಬಿ ನಾಯಕ್, ಎಸ್ಆರ್ ನಾಯಕ್, ರವೀಂದ್ರ ಕೇಣಿ, ರೇಣುಕಾ ರಮಾನಂದ್ ಪುಷ್ಪಗುಚ್ಛ ನೀಡಿದ್ರು. ಪ್ರವೀರ್ ನಾಯಕ್ ನೆನಪಿನ ಕಾಣಿಕೆ ನೀಡಿದ್ರು. ಶಿಕ್ಷಕ ಸುಖದ ನಾಯಕ್ ಪ್ರಾರ್ಥಿಸಿದ್ರು. ಶಿಕ್ಷಕ ರಾಜೇಶ್ ನಾಯಕ್ ಸೂರ್ವೆ ನಿರೂಪಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಾಸುದೇವ್ ಗುನ್ಗಾ, ಅಂಕೋಲಾ. ಅನುಭವಿಸಿಕೊಂಡು
ಹೀಗಾಗಿ ಕೃತಿಯ ಹೆರಿಗೆ ನೋವು ನನಗೆ ತುಂಬ ಕಡಿಮೆ ಅನುಭವದಲ್ಲಿ ಬರೆಯುವಷ್ಟರ ಮಟ್ಟಿಗೆ ಮತ್ತು ಅಷ್ಟೇ ನಾನು ಅನುಭವಿಸಿದ್ದು ಅಂತ ಹೇಳ್ತೇನೆ. ಇನ್ನು ಈ ಕೃತಿಯನ್ನು ಹೊರತರೋದಕ್ಕೆ ನಾನು ಮೊದಲನೇದಾಗಿ ನನ್ನ ಎಲೆಗಳ ನೀರಿ ಪುಸ್ತಕದ ಪಾಶ್ಚಾತ್ಯ ಲೇಖಕಿಯರನ್ನ ಇದನ್ನ ಬರೀಲೇಬೇಕು ಅಂತ ಒತ್ತಾಯ. ಸ್ವಾಗತ ಮಾಡೋರಿಗೆ ಆಗಲಿ, ಪರಿಚಯ ಮಾಡೋರಿಗೆ ಆಗಲಿ, ಅತಿಥಿಗಳಿಗಾಗಿ ಬಹಳ ಕಡಿಮೆ. ಬಹುಶಃ ಬಹಳಷ್ಟು ಸಂಗತಿಗಳನ್ನು ಅವರು ತಮ್ಮೊಂದಿಗೆ ಹಂಚಿಕೊಳ್ಳುವ ಮೂಲಕ ನನ್ನ ಭಾರವನ್ನು ಕೂಡ ಕಡಿಮೆ ಮಾಡ್ತಾರೆ ಅನ್ನಲಿಕ್ಕೆ ನನಗೆ ಖುಷಿ ಅನಿಸುತ್ತೆ. ಇವತ್ತು ಕರ್ನಾಟಕ ಸಂಘದ ಅಡಿಯಲ್ಲಿ ಉತ್ತರ ಇದು ಅಂಕೋಲ ಪಟ್ಟಣದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವ ಸರ್ಕಾರಿ ಪ್ರೌಢಶಾಲೆ ಶೈಕ್ಷಣಿಕ ಕ್ಷೇತ್ರಕ್ಕೆ ವಿಶಿಷ್ಟ ಕೊಡುಗೆಗಳನ್ನು ನೀಡುವುದರೊಂದಿಗೆ ಮಾದರಿ ಶಾಲೆಯಾಗಿ ಗುರುತಿಸಿಕೊಂಡಿದೆ. ಸುಮಾರು 60 ವಸಂತಗಳನ್ನು ಪೂರೈಸಿರುವ ಶಾಲೆಯ ಆವರಣದಲ್ಲಿ ಅಚ್ಚುಕಟ್ಟಾಗಿ ನಿರ್ಮಿಸಿರುವ ಚಿಗುರು ಉದ್ಯಾನವನ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆಯನ್ನ ಮೂಡಿಸೋದ್ರೊಂದಿಗೆ ಘನತೆಯನ್ನ ಇನ್ನಷ್ಟು ಹೆಚ್ಚಿಸಿಕೊಂಡಿದೆ. ಹೂದೋಟದಲ್ಲಿ ಕಾರಂಜಿ, ಬಣ್ಣ ಬಣ್ಣದ ಹೂವಿನ ಗಿಡಗಳು, ಪ್ರಾಣಿ ಪಕ್ಷಿಗಳ ರೂಪಕಗಳು ನೋಡುಗರ ಕಣ್ಮನ ಸೆಳೆಯುತ್ತವೆ. ವಿದ್ಯಾರ್ಥಿನಿಯೋರ್ವಳು ಕೊಡದಿಂದ ನೀರೆರೆಯುತ್ತಿರುವಂತೆ ಭಾಸವಾಗುವ ಪ್ರತಿಮೆ ಉದ್ಯಾನವನದ ಸೌಂದರ್ಯವನ್ನ ಹೆಚ್ಚಿಸಿದೆ. ವಿಜ್ಞಾನದ 10 ಮಾದರಿಗಳನ್ನ ಅಚ್ಚುಕಟ್ಟಾಗಿ ಜೋಡಿಸಿಡಲಾಗಿದ್ದು ಎಲ್ಲರಲ್ಲೂ ಕುತೂಹಲ ಮೂಡಿಸುತ್ತವೆ. ಸುತ್ತಲಿನ ಗೋಡೆಗಳ ಮೇಲೆ ಪ್ರಾಣಿ ಪಕ್ಷಿಗಳ ಚಿತ್ರ ಅಂದವಾಗಿ ಮೂಡಿಬಂದಿವೆ. ಚಿಗುರು ಉದ್ಯಾನವನವು ಕೇಣಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಸುಧೀರ್ ನಾಯ್ಕ್ ಅವರ ಕನಸಿನ ಕೂಸು ಎಂದ್ರೆ ಅತಿಶಯೋಕ್ತಿಯಾಗದು. ಕೇಣಿ ಶಾಲೆಯನ್ನ ಮಾದರಿ ಶಾಲೆಯನ್ನಾಗಿಸಬೇಕೆಂಬ ಸಂಕಲ್ಪಿಸಿದ್ದ ಶಿಕ್ಷಕ ಸುಧೀರ್ ನಾಯ್ಕ್ ಅವರ ಕಾರ್ಯ ಶಿಕ್ಷಕ ವೃಂದದವರು, ಗ್ರಾಮಸ್ಥರು, ಹಳೆಯ ವಿದ್ಯಾರ್ಥಿಗಳು, ಶಿಕ್ಷಣಾಭಿಮಾನಿಗಳ ನೆರವಿನೊಂದಿಗೆ ಚಿಗುರು ಉದ್ಯಾನವನ ಸಾಕಾರಗೊಂಡಿದೆ. ಕೇಣಿಯ ಚಿಗುರು ಉದ್ಯಾನವನವನ್ನ ವಿಧಾನ ಪರಿಷತ್ ಸದಸ್ಯ ವಿಎಸ್ ಸಂಕನೂರು ಉದ್ಘಾಟಿಸಿ ಮಾತನಾಡಿ, ನಿಸರ್ಗದಲ್ಲಿ ನಾಶವಾಗುತ್ತಿರುವ ಸಸ್ಯ ಸಂಕುಲಗಳಿಂದಾಗಿ ಮನುಕುಲ ಮಾರಕ ಪರಿಣಾಮವನ್ನ ಎದುರಿಸುವಂತಾಗಿದೆ. ಈ ನಿಟ್ಟಿನಲ್ಲಿ ಪರಿಸರದ ಮಹತ್ವವನ್ನ ಸಾರುವ ಚಿಗುರು ಉದ್ಯಾನವನ ಇತರೆ ಶಾಲೆಗಳಿಗೂ ಮಾದರಿಯಾಗಿದೆ. ಅನಾವರಣಗೊಂಡಿರುವ ಉದ್ಯಾನವನದ ನಿರ್ವಹಣೆಯ ಜವಾಬ್ದಾರಿಯು ಅತಿ ಮುಖ್ಯ ಎಂದರು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದೀಪಾ ನಾಯಕ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಲಕ್ಷ್ಮಿ ಪಾಟೀಲ್, ಕ್ರೀಮ್ಸ್ ನಿವೃತ್ತ ನಿರ್ದೇಶಕ ಡಾಕ್ಟರ್ ಗಜಾನನ್ ನಾಯಕ್, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಶ್ರೀಕಾಂತ್ ದುರ್ಗೇಕರ್, ನಿವೃತ್ತ ಉಪನಿರ್ದೇಶಕ ಉದಯ್ ನಾಯ್ಕ್ ಸೂರ್ವೆ, ನ್ಯಾಯವಾದಿ ನಾಗಾನಂದ್ ಬಂಟ್, ಪ್ರಮುಖರಾದ ಗಜಾನನ್ ನಾಯ್ಕ್, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ದಿನೇಶ್ ನಾಯ್ಕ್ ಉಪಸ್ಥಿತರಿದ್ದರು. ವಿಜ್ಞಾನ ಶಿಕ್ಷಕ ಸುಧೀರ್ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಚಿಗುರು ಉದ್ಯಾನವನ ನಿರ್ಮಿಸುವಲ್ಲಿ ಸಹಾಯ ಹಸ್ತ ನೀಡಿದ ಮಹನೀಯರನ್ನ ಸನ್ಮಾನಿಸಿ ಗೌರವಿಸಿದ್ರು. ಮುಖ್ಯಾಧ್ಯಾಪಕಿ ಹರ್ಷಿತಾ ನಾಯಕ್ ಸ್ವಾಗತಿಸಿದ್ರು. ಜನ್ಮಿತ ಹರಿಕಾಂತ್ ಸಂಗಡಿಗರು ಪ್ರಾರ್ಥಿಸಿದ್ರು. ಶಿಕ್ಷಕ ರಾಜೇಶ್ ನಾಯ್ಕ್ ಸೂರ್ವೆ ನಿರೂಪಿಸಿದ್ರು. ನೂತನ ನಾಯಕ್ ವಂದಿಸಿದ್ರು. ಶಿಕ್ಷಕಿ ವೀಣಾ ಮಿರಾಶಿ, ಜೀವನ್ ನಾಯ್ಕ್, ರವಿ ಮಿಟ್ಬಾವ್ಕರ್, ಅನಿತಾ ನಾಯಕ್, ವಿಜಯ ಗಾಂವ್ಕರ್, ಶೋಭಾ ಮಹಾಲೆ, ರಮಾಕಾಂತ್ ಮಹಾಲೆ, ಗುರು ನಾಯ್ಕ್ ಸಹಕರಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಾಸುದೇವ್ ಗುನ್ಗಾ, ಅಂಕೋಲಾ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ.
ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.